ಫುಲ್ ನಮ್ಮ ಕಣ್ಣಕ್ ಕುಂತವನಿ ಬರ್ಲಾ ಇಲ್ಲ ಹತ್ರ. ಈ ಸತಿನು ಬ್ಯಾಂಗ್ಳೂರ್ ಟು ಮಂಗ್ಳೂರು ಹೋಗ್ಬೇಕಾದ್ರೆ ಟ್ರೈನ್ ಓಡ್ಕೊಂಡೆ ಅಂತ ರೇಂಜಿಗಿದ್ದೀನಿ. ನಾವು ಪ್ರತಿ ಸತಿ ಟ್ರೈನಿಗೆ ಬರ್ಬೇಕಾರೆ ಟ್ರೈನ್ ಯಾವಾಗಲೂ ಲೇಟೇ. ನಾವು ಟ್ರೈನಿಗೆ ಲೇಟು. ನಮ್ಮ ಬಾಯ್ಸ್ನ ಹುಡುಕಿ ಈ ರಶಲ್ಲಿ ನಾನು ಹುಡುಕೊಂಡು ಇವ್ರನ್ನೆಲ್ಲ ಕ್ಯಾಚ್ ಮಾಡೋ ವರ್ಷಿಗೆ ಓ ಮೈ ಗಾಡ್ ಜನ ಸಾಗರ ಗುರು. ಮಂಗ್ಳೂರಿಗೆ ನಮ್ಮ ಥರ ಜನ ಹೋಗೋರು ಬೇಜಾನ್ ಜನ ಆಗ್ಬಿಟ್ಟವ್ರು ಇವತ್ತು. ನೋಡ್ಬೋದು ನೀವು ಹಿಂದೆ ಎಷ್ಟು ಜನ ಇದಾರೆ. ಜನ ಇದಾರೆ. ಜನ ಸಾಗರ ಬ್ರೋ. ಇವರು ಮಂಗ್ಳೂರ್ಗೆ ಹೋಗೋರು ಈ ರೇಂಜಿಗೆ ಜನ ತುಂಬ್ಕೊಂಡವ್ರು ಇವತ್ತು. ನಾವು ಮಂಗ್ಳೂರ್ಗೆ ಇವತ್ತೇ ಹೋಗೋಣ ಅಂತ ಬಂದ್ರೆ ಜನ ನೋಡಿ ನಮಗೆ ಭಯ ಆಗ್ತೈತೆ. ಟ್ರೈನ್ ಹತ್ತಕ್ಕಾಗುತ್ತಾ ಇಲ್ವ ಅಂತ ಅಷ್ಟು ಜನ ಇದೀವಿ. ಬಾರೋಣ ಆಯ್ತು. ನಮ್ಮ ಹುಡುಗರು ಅದು ಎಲ್ಲಿದಾರೋ ಗೊತ್ತಿಲ್ಲ. ನಾನು ಬೇರೆ ಜೋಶಲ್ಲಿ ವಿಡಿಯೋ ಮಾಡ್ಕೊಂಡು ಜಾಗಿಂಗ್ ಮಾಡ್ಕೊಂಡು ಬೇರೆ ಬಂದಿದ್ದೀನಿ. ಟ್ರೈನ್ ಎಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಗ್ಬೋದು ಅಂತ. ಬಾಯ್ಸ್ ನಮ್ಮ ಬಂಧು ಬಳಗರು ಎಲ್ಲಿದ್ದಾರೆ ಅಂತಾನೆ ಕಾಣಿಸ್ತಾ ಇಲ್ಲ. ಒಬ್ರು ಸಿಕ್ಕವ್ರೆ, ಈ ಕಡೆ ಒಬ್ರು ಸಿಕ್ಕವ್ರೆ. ಟೋಟಲ್ ಹೋಗ್ತಾ ಇರೋದು 19 ಜನ. 19 ಏನು 20ರಲ್ಲಿ ಒಬ್ಬ ಮಿಸ್ ಆಗಿದ್ದಾರೆ. ಆ ಸೈಡ್ ಇದ್ದಾರಾ? ಬನ್ನಿ ಜನರೇ, ವಾಪಸ್ ಹಿಂದೆ ಬನ್ನಿ. ಈ ಗ್ಯಾಪಲ್ಲಿ ಕವರೇಜ್ ಮಾಡಿಕೊಂಡು ನಮಗೆ ಟ್ರೈನ್ ಹತ್ತೋ ಅಷ್ಟಿಗೆ. ಇವ್ರ ಹೆಸರು ರಾಕ್ ಸ್ಟಾರ್. ನೋಡೋಣ ಏನು ರಾಕ್ ಮಾಡ್ತಾರೆ ನಮ್ಮ ಟ್ರಿಪ್ಪಲ್ಲಿ, ಯಾವ್ಯಾವ ಥರ ರಾಕ್ ಮಾಡ್ತಾರೆ ಅಂತ. ಬಾಯ್ಸ್ ಜೊತೆ ಸಿಕ್ಬಿಟ್ಟಿದೀನಿ. ಎಷ್ಟು ಜನ ಇದಾರೆ ನೋಡ್ಬೋದು ನೀವೇ. ನಮ್ಮ ಟೀಮ್ ಹಿಂದೆ ಇದೆ, ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗ್ ಇದಾರೆ. ಇರ್ಲಿ ಫುಲ್ ಜೋಶಲ್ಲಿದ್ದಾರೆ. ಸೊ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಜರ್ನಿ ತುಂಬಾ ಇರುತ್ತೆ. ನಮ್ದೇನಾ ಟ್ರೈನ್ ಇದು? ನಮ್ದೇ. ಜನ ಸಾಗರ ಗುರು. ಟ್ರೈನ್ ಬಂದೈತೆ. ನಮ್ದು S5 ಹೋಗಿಗೆ ಎಲ್ಲ ಜನ ಇವಾಗ ರಶಲ್ಲಿ ಇದಾರೆ. ಸ್ವಲ್ಪ ಸೆಟಲ್ ಡೌನ್ ಆದ್ಮೇಲೆ ಹೋಗಿ ಕೂತ್ಕೊಂತೀವಿ ನಮ್ಮ ಜಾಗಕ್ಕೆ. ಇಲ್ಲಿ ಸೆಟಲ್ ಡೌನ್ ಆಗೋ ಅಷ್ಟಿಗೆ ನಾವೆಲ್ಲ ಬರ್ತೀವ ಬ್ರೋ. ಖಂಡಿತ ಬರ್ತೀರಾ. ನೀವ್ ಎಲ್ಗೆ ಹೋಗ್ತಿರೋದು? ನಾವು ಮಂಗ್ಳೂರ್ಗೆ ಹೋಗ್ತಿರೋದು. ಕಣ್ಣೂರ್. ಓ ಫ್ಯಾಮಿಲಿ ಎಷ್ಟು ಜನ ಹೋಗ್ತಿದ್ದೀರಾ? 12 ಜನ. ಓ ವಾವ್, ಸೂಪರ್. ನೈಸ್. ನೀವು ಸಿಂಗಲ್? 19 ಜನ ಹೋಗ್ತಾ ಇದೀವಿ. ಓ ಜಾಲಿ ಮಾಡಿ, ಎಂಜಾಯ್ ಮಾಡಿ ಬ್ರೋ. ಖಂಡಿತ. ಥ್ಯಾಂಕ್ ಯು. ನೀವು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಬಾಯ್ಸ್. ಫುಲ್ ರಶ್ ಇದೆ. ಯೂಟ್ಯೂಬ್ ಅಂದ್ರೆ ಹೆಂಗೆ ಅಲ್ವಾ, ಎಲ್ಲರೂ ಬರ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಲೆಟ್ಸ್ ಎಂಜಾಯ್ ದ ಜರ್ನಿ. ನೋಡೋಣ. ಫಸ್ಟ್ ಸೀಟ್ ಹುಡುಕ್ಬಿಟ್ಟು ಸೆಟಲ್ ಡೌನ್ ಆಗ್ತೀನಿ, ಆಮೇಲೆ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ, ನಮ್ಗೆ ಯಾವ ಥರ ಫ್ರೆಂಡ್ಸ್ ಸಿಗ್ತಾರೆ.
ಚಂದ್ರ ಶೆಟ್ಟಿ ನಾಲ್ಕು ಅಂತಾರಿ ಇದಾ ಇದೆ ನಮ್ದು ಸೀಟು. ವೆಲ್ ಹಾಯ್ ಗಾಯ್ಸ್, ನನಗೆ ಸಿಕ್ಕಿರೋ ಸೀಟು ಫುಲ್ ಅಪ್ಪರಲ್ಲಿ ಇದ್ದೀನಿ. 43 ಸೀಟು S4 ಅಲ್ಲಿ. ನನಗೆ ಸಿಕ್ಕಿರೋ ಪಾರ್ಟ್ನರು ಆಲೆ ಟ್ರೈನ್ ಅದು ಇನ್ನೂ ಹತ್ತಿದ ತಕ್ಷಣ ಮಲಿಕಂತವನೆ ಕೆಳಗಡೆ. ನೀವು ಮಲಿಕೊಂಬಿಟ್ಟಿದ್ದೀರಾ? ಇನ್ನ ಟ್ರೈನೇ ಮೂವ್ ಆಗಿಲ್ಲ ಕಡ್ರಲ್ಲ ಎಲ್ಲ. ಬಾ ಇದೆ ನಿಂಗೆ ಬೋಗಿ, ಇದೇ ಬೋಗಿ. ಎಲ್ಲಲ್ಲ ಬ್ಯಾಗು ಅಂತೆ. ಇವನೊಬ್ಬನ್ನ ಕುಣಿಗಲೆಲ್ಲ ಹತ್ತಿಸ್ತಾ ಇದೀವಿ ಪೀಸ್ನ. ಬಾ 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 ಹತ್ತು. ಸ್ಲೀಪರೇ ಇದು. ಅಣ್ಣ ನಮಸ್ಕಾರ ಕಣ. ಗುಡ್ ಮಾರ್ನಿಂಗ್. ಇವಾಗ ಕೊರಗ ಜಾತ್ರೆ ಆಗುತ್ತಾ? ಕದ್ರಿ ಫಸ್ಟ್ ಅಲ್ವಾ? ಹಾಂ, 13-14 ಕಿಲೋಮೀಟ್ರು. ಅಲ್ಲಿಂದ 13-14 ಕಿಲೋಮೀಟ್ರಾ? ಆಟೋದಲ್ಲಿ 4 ಜನ ಹಾಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ಬಸ್ಸು ಕದ್ರಿ ಕರ್ಕೊಂಡು ಹೋಗೋಣ ಅಂತ ನಮ್ಮ ಆಟೋ ರಾಜ ಅಣ್ಣ ಹೇಳ್ತಾವೆ. ಫಸ್ಟ್ ಕದ್ರಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಕೊರಗಜಾಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ನಮ್ಮ ಕದ್ರಿಲಿ ಎಷ್ಟೊತ್ತಾಗುತ್ತೋ? ಎಷ್ಟೊತ್ತಾಗುತ್ತಣ್ಣ ಅಲ್ಲಿ ದರ್ಶನ? 1 ಅವರ್. ಎಲ್ಲ ಸಂಡೆ ರಶ್ ಇರುತ್ತೆ. ಎಲ್ಲ ಇವರು ಇದ್ದಾರೆ ಈಗ, ಸ್ವಾಮಿಗಳು ಜಾಸ್ತಿ ಅಲ್ಲ ಈಗ, ಹಾಗೆ ರಶ್ ಇರುತ್ತೆ. ಧನುರ್ಮಾಸ ಅಂದ್ಬಿಟ್ಟು ಸೊ ನಮಗೆ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, 1 ಅವರಲ್ಲಿ ಬೇಗ ಆದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಇವತ್ತು ಏನೇನು ಕವರ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಕವರ್ ಮಾಡ್ತೀವಿ. ಸೊ ಹೋಪ್ ಫಾರ್ ದ ಬೆಸ್ಟ್. ಎಷ್ಟು ವರ್ಷದಿಂದ ಇದ್ದೀರಣ್ಣ ಇಲ್ಲೇ? ಈಗ 6 ವರ್ಷ. 6 ವರ್ಷ ಆಯ್ತಾ? ಆಟೋ ಫೀಲ್ಡಿಗೆ ಬಂದು 6 ವರ್ಷ ಆಯ್ತಾ? ಮುಂಚೆ ಮುಂಬೈಯಲ್ಲಿದ್ರಾ? ಹೆಂಗಿದೆ ಅಣ್ಣ ಇಲ್ಲಿ ಜೀವನ ಮಂಗಳೂರಲ್ಲಿ? ಈಗಿನ ಸಿಚುವೇಶನ್ ಸ್ವಲ್ಪ ಕಷ್ಟ. ಈಗಿನ ಈ ಸಿಚುವೇಶನಲ್ಲಿ ಎಲೆಕ್ಟ್ರಿಕಲ್ ಗಾಡಿ ಬಂದು ನಮಗೆ ಬಹಳ ಕಷ್ಟ ಆಗಿದೆ. ಎಲೆಕ್ಟ್ರಿಕ್ ಗಾಡಿ ಬಂದು ಇವಾಗ ಸ್ವಲ್ಪ ಹೊಡ್ತಾ ಬಿದ್ದಿದೆಯಾ? ಎಷ್ಟು ಮಾಡ್ತೀರಣ್ಣ ಡೈಲಿ? ಈ ಪೊಸಿಷನ್ 1,500 ಆಗ್ತದೆ. ಬೆಳಿಗ್ಗೆ 4:30-5 ಗಂಟೆ ಬಂದು ರಾತ್ರಿ ಒಂದು 9 ಗಂಟೆವರೆಗೆ ದುಡಿಯುವಾಗ 1,500 ಸಿಗ್ತದೆ. ಆವ್ರೇಜ್ 1,500. 1,500. ಕೆಲವೊಮ್ಮೆ 2 ಆಗ್ತದೆ, ಬಟ್ 1,500 ನಮ್ಮದು ಮಿನಿಮಮ್. ಅಷ್ಟು ಆಗಲೇಬೇಕು ಟಾರ್ಗೆಟ್. ಹಾಂ, ಮತ್ತೆ ಬೇರೆ ಬೇರೆ ಯಾವ್ದು ಐತಣ್ಣ ಇಲ್ಲಿ ಜಾಗ? ಅದೇ ಕುದ್ರೋಳಿ ಗೋಕರ್ಣೇಶ್ವರ ಟೆಂಪಲ್, ಹಾಂ, ಮಂಗಳದೇವಿ ಟೆಂಪಲ್ ಮತ್ತು ಮಾರಿಯಮ್ಮ ಟೆಂಪಲ್, ಹಾಂ, ಸ್ವಾಮಿ ಕೊರಗಜ್ಜ ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ. ಇದು 28 ಕಿಲೋಮೀಟರ್ ಇದೆ ಕಟೀಲು ದುರ್ಗಾ ಪರಮೇಶ್ವರಿ ಬೆಂಗಳೂರು. ಸ್ಟಿಕ್ಕರ್ ಹಾಕೊಂಡಿದ್ದೀರಾ? ಮತ್ತೆ ಬಂದ್ಬಿಟ್ಟು ಕೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ. ಹಾಂ, ಕುಡುಪು ನಾಗ ದೇವಸ್ಥಾನ ಮತ್ತು ಪದ್ಮನಾಭ ದೇವಸ್ಥಾನ ಅಂತ ಹೇಳಿ ಕುಡುಪಲ್ಲಿ. ಓಕೆ. ಮತ್ತೆ ನಿಮಗೆ ಪಿಲಿಕುಳ ಝೂ ಇದೆ, ಮತ್ತೆ ಬೀಚ್ ಇದೆ, ತಣ್ಣೀರ್ಬಾವಿ ಬೀಚ್, ಪಣಮೂರು ಬೀಚ್. ತಣ್ಣೀರ್ಬಾವಿ ಬೀಚ್ ಇವಾಗ ಎಂಟ್ರಿ ಫೀಸ್ ಏನಾದ್ರು ಮಾಡೋಣ? ಎಂಟ್ರಿ ಫೀಸ್ ಇದೆ ಈಗ, ಬಟ್ ಇದರಲ್ಲಿ ಪಣಂಬೂರಲ್ಲಿ ಎಂಟ್ರಿ ಫೀಸ್ ಇಲ್ಲ. ಹಾಂ, ತಣ್ಣೀರ್ಬಾವಿ ಬೀಚಲ್ಲಿ ಎಂಟ್ರಿ ಫೀಸ್ ಇದೆ ಈಗ. ಅಲ್ಲಿ ಎಷ್ಟಣ್ಣ ಎಂಟ್ರಿ? 20 ರೂಪೀಸ್ ಪೇ ಪರ್ ಪರ್ಸನ್. 20 ರೂಪಾಯಿ. ಚೆನ್ನಾಗಿ ಮಾಡಿದ್ದಾರೆ ಈಗೆಲ್ಲ. ಅದೇ ಫುಲ್ ನಾವು ಲಾಸ್ಟ್ ಟೈಮ್ ಬಂದಾಗ ಮಾಡ್ತಾ ಇರೋದು. ಹೌದೌದು, ಈಗ ಫೀಸ್ 20 ರೂಪೀಸ್ ಮಾಡಿದ್ದಾರೆ. ನಾವೇನು ಗಾಡೀಲಿ ಬಂದಿಲ್ಲ. ನದಿ ದೇವಸ್ಥಾನ ನೋಡಿಕೊಂಡು ಹಾಂ, ನಿಮಗೆ ಇಲ್ಲಿ ಉತ್ತರಕ್ಕೆ ಹೋಗ್ತಿರಾದ್ರೆ ಕೊರಗಜ್ಜನಿಗೆ ವಾಪಸ್ಸು ಕಂಕನಾಡಿಗೆ ಬಸ್ ಸಿಗ್ತದೆ. ಇಲ್ಲಿ ಕಂಕನಾಡಿಗೆ ಅಲ್ಲಿಂದ ಎಷ್ಟು ದೂರ ಬರ್ಬೇಕಣ್ಣ ವಾಪಸ್ಸು? ಒಂದು 3 ಅಲ್ಲೇ ಕದ್ರಿ ದೇವಸ್ಥಾನ ಸ್ವಲ್ಪ ಮೇಲೆ ನಡ್ಕೊಂಡು ಬರಬೇಕು. ಓಕೆ ಓಕೆ. ನಡ್ಕೊಂಡು ಬಂದರೆ ಹಾಂ, ಅಲ್ಲಿಂದ ನಿಮಗೆ ಕಂಕನಾಡಿಗೆ ಹೋದರೆ ಹಾಂ, ಸೀದಾ ಕಂಕನಾಡಿಯಿಂದ ಕುತ್ತಾರ ದೇವಸ್ಥಾನಕ್ಕೆ ಬಸ್ ಸಿಗುತ್ತೆ.
ಬಸ್ಸಲ್ಲಿ ಎಷ್ಟು ಅಂತಾರಣ್ಣ? ಬಸ್ಸಲ್ಲಿ 30 ರೂಪಾಯಿ, 25 ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರಲ್ಲ ಅವರ ಎಷ್ಟು ಇಲ್ಲಿ ಕದ್ರಿ ದೇವಸ್ಥಾನ ಈಗ. ಹಾಂ ಇವಾಗ ಅವ್ರದ್ದೇ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ. ನಿಮಗೆ ದೇವಸ್ಥಾನದ ಇತಿಹಾಸ ಏನಾದ್ರು ಗೊತ್ತಾಣ? ಅಷ್ಟು ನನಗೆ ಅಷ್ಟೊಂದು ಐಡಿಯಾ ಮೊದಲು ಧರ್ಮಸ್ಥಳ ಮಂಜುನಾಥಕ್ಕಿಂತ ಮೊದಲದು ಆದಿಸ್ಥಳ ಅಂತ ಹೇಳಿದ್ರೆ ಇದು ಓಕೆ. ಕದ್ರಿ ಮಂಜುನಾಥ. ಹಾಂ, ಇಲ್ಲಿಂದಾನೆ ಅಲ್ಲಿಗೆ ಹೋಗಿರೋದು ಅಂತ ಹೇಳ್ತಾರೆ. ಅವ್ರು ಮುಂಚೆ ಇಲ್ಲಿದ್ರು, ಆಮೇಲೆ ಅಲ್ಲಿ. ಓಕೆ ಓಕೆ. ಮೇನು ಕದ್ರಿ ಮಂಜುನಾಥನೇ ಮೇನು, ಹಾಂ, ಆಮೇಲೆ ಧರ್ಮಸ್ಥಳ ಮಂಜುನಾಥ ಅಂತ ಹೇಳ್ತಾರೆ. ಹಾಂ, ನಮಗೆ ಗೊತ್ತಿರೋ ವಿಷಯ ನಾವು. ಕದ್ರಿನೇ ಮೊದಲು. ಕೆಳಗಡೆ ದೇವಸ್ಥಾನ, ಮೇಲೆ ನೀರು, ಹಾಂ. ಅದೊಂದು ವಿಶೇಷತೆ ಇಲ್ಲಿ. ಮೇಲ್ಗಡೆ ಕಲ್ಯಾಣಿ ಥರ ಹೊಂಡಗಳು. ನೋಡಿ ಎಲ್ಲ ಸ್ವಾಮಿಗಳು ಇಲ್ಲಿ ಈಗ ಹಾಗೆ ರಶ್ ಇರುತ್ತೆ. ಇಲ್ಲಿ ಫೇಮಸ್ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಇಲ್ಲಿಗೆ ಬಂದ್ಬಿಟ್ಟು ಬರ್ತಾರೆ ಇಲ್ಲಿಗೆ. ಆದಿಸ್ಥಳ ಅಂತ ಹೇಳೋದು. ತೀರ್ಥ ಕೆರೆಗಳು. ಕೆಳಗೆ ಬಿಟ್ಟಿಲ್ಲ, ಮೇಲಿದ ಕೈ ಹಚ್ಚುದಿಲ್ಲ, ಬೈತಾರವರು. ಅಲ್ಲಿಂದ್ರ ಗದಾಡಂತಿಕ್ ನೀನು ಕೊಂಡಿರುತ್ತೆ ಮೀನು ಅಲ್ಲಲ್ಲ ಓಡ್ಸೋದು ಅದು ಬ್ಲೂ ವೈಟ್ ಅದಲ್ಲ ಅಲ್ಲಿರುತ್ತೋ ಅವ್ರು ಇದು ಲೈನು ಇದೇ ರೂಟಲ್ಲಿ ಹೋಗ್ಬೇಕು ಅಂತ. ಮೀನು ಎಲ್ಲವೇ ಅನ್ನೋದು ಕೆಳಗಡೆ ಕ್ಯಾಮ್ರಾ ಇರುತ್ತಂತೆ. ಇವಾಗ ಸುಲ್ತಾನ್ ಬತ್ರಲ್ಲಿದ್ದೀವಿ. ಸುಲ್ತಾನ್ ಬತ್ರಿಯಿಂದ ತಣ್ಣೀರು ಬಾವಿಗೆ ಹೋಗೋಕ್ಕೆ ಬಹುಟ್ ಫೆರೀಸ್ ಇರುತ್ತೆ. ಪರ್ ಪರ್ಸನ್ನು 20 ರೂಪೀಸ್ ಇರುತ್ತೆ. ಇಲ್ಲಿಂದ ಆ ಕಡೆಗೆ ಹೋಗೋಕ್ಕೆ ಸುಮಾರು ಒಂದು ಕಾಲು ಗಂಟೆ, 10 to 15 ಮಿನಿಟ್ಸ್ ಈ ಕಡೆ ನದಿಯಿಂದ ಆ ಕಡೆ ದಡಕ್ಕೆ ಸೇರಿಸ್ತಾರೆ. ಇದು ನದಿ ಇದು ಅದಲ್ಲ, ಇಲ್ಲಿ ಗಿಡ ಮರಗಳು, ಇಲ್ಲಿ ತೆಂಗಿನ ಸಸಿ ಎಲ್ಲ ಅವಲ್ಲ. ಈ ತೀರದಿಂದ ಆ ತೀರಕ್ಕೆ ಬೋಟಲ್ಲಿ ಹೋಗ್ತಾ ಇದೀವಿ ದೇವರು. ನೋಡ್ಬೋದು, ಸುತ್ತ ನೀರೇ ಇದೆ. ಈಜಾಡ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಬೇರೆ ಈಜು ಬರೋಲ್ಲ. ನನ್ನ ಜೊತೆಗಿರೋರಂತೂ ಮೊದಲೇ ಈಜು ಬರೋಲ್ಲ, ಈಗ ಕಾಪಾಡ್ತೀನಿ ಅಂದರೆ. ಸೊ ಅದಕ್ಕೆ ಈ ದಡದಿಂದ ಆ ದಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಆ ತೀರದಲ್ಲಿ ಏನಿದೆ ನೋಡೋಣ, ಅಲ್ಲೋಗಿ. ಇವಾಗಲೂ ಅದೇ
ಡ್ರೈವರನ್ನ ನೋಡ್ಬೋದು. ಕ್ಯಾಪ್ಟನ್ ಯಾವ ರೇಂಜಿಗೆ ಹೋಗ್ತಾವ್ರೆ ಅಂತ. ಇವಾಗ ತಣ್ಣೀರ್ಬಾವಿ ಬೀಚ್ ಎಂಟ್ರೆನ್ಸಲ್ಲಿದ್ದೀನಿ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಟಿಕೆಟ್ ತೊಗೋಬೇಕು. 20 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಸಖತ್ತಾಗಿ ರಿನೋವೇಟ್ ಮಾಡಿದ್ದಾರೆ, ರೀಸೆಂಟಾಗಿ ಮಾಡಿರೋದು. ಇನ್ನು ಇಲ್ಲಿ ಶಾಪ್ಸ್ ಕೂಡ ನೀವು ನೋಡ್ತಾ ಇದ್ದೀರಲ್ಲ, ಇನ್ನೂ ಶಾಪ್ಸ್ ಏನೂ ಓಪನ್ ಆಗಿಲ್ಲ. ಬರೀ ಇನ್ನು ಜಸ್ಟ್ ಒಂದು ಓಪನ್ ಆಗಿದೆ, ಸಾರಿ 2 ಓಪನ್ ಆಗಿದೆ. ಸನ್ಸೆಟ್ ಟೈಮ್ಗಂತೂ ಬೆಸ್ಟ್ ಸ್ಪಾಟು ಇಲ್ಲಿ ನೋಡೋದಕ್ಕೆ. ಒಳ್ಳೆ ನಿಮಗೆ ಸನ್ಸೆಟ್ ವ್ಯೂ ಸಿಗುತ್ತೆ. ಜನ ಸಾಗರ ಇದ್ದಾರೆ. ಇತ್ತೀಚೆಗೆ ಅಂತೂ ತುಂಬ ಜನ ಬರ್ತಾಯಿದ್ದಾರೆ, ಯಾಕೆಂದರೆ ರೆನೋವೇಟ್ ಆದಮೇಲಂತೂ ತುಂಬ ಹೈಲಿ ನೋಡುವಂಥ ಜಾಗ. ಬ್ಲೂ ಫ್ಲ್ಯಾಗ್ ಕೂಡ ಇದೆ ಬೀಚ್ಗೆ, ನೀವು ನೋಡ್ಬೋದು. ನೀವು ಏನಾದರೂ ಮಧ್ಯಾಹ್ನ ಟೈಮ್ ಬಂದರೆ ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಬೀಚಲ್ಲಿ. ಫುಲ್ ಪೀಸ್ಫುಲ್ ಆಗೂ ಇರುತ್ತೆ. ಆರ್ಕಿಟೆಕ್ಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಸನ್ಸೆಟ್ ಟೈಮ್ ಇವಾಗ. ಸ್ವಲ್ಪ ಹೊತ್ತಲ್ಲೇ ಸನ್ಸೆಟ್ ಕೂಡ ಸಖತ್ತಾಗಿ ಸಿಗುತ್ತೆ. ಇನ್ನೇನು ಅಲೆ ಸೂರ್ಯ ಕೆಳಗಡೆ ಬರ್ತಾ ಇದ್ದಾನೆ. ಜನ ಸಾಗರನೇ ಅಂತ ಹೇಳ್ಬೋದು. ಸಮುದ್ರ ನೋಡೋಕ್ಕೆ ಸಾಗರ ರೂಪದಲ್ಲಿ ಬಂದಿದ್ದಾರೆ ಜನಗಳು. ಅಲ್ಲಲ್ಲೇ ಶೇಡ್ಸ್ಗೋಸ್ಕರ ಅಂಬ್ರೆಲಾ ಇದನ್ನು ಸೆಟಪ್ ಮಾಡಿದ್ದಾರೆ. ಬಟ್ ಅದು ನೀವು ಪೇ ಮಾಡಬೇಕು. ಅದ್ರ ಮೇಲೆ ಅದ್ರ ಕೆಳಗಡೆ ನೀವು ರೆಸ್ಟ್ ಮಾಡಬೇಕು ಅಥವಾ ಚಿಲ್ಔಟ್ ಮಾಡಬೇಕು ಅಂದರೆ. ಅದು ಇವೆಂಟ್ ಬೇರೆ ನಡೀತಾ ಇದೆ, ಬನ್ನಿ ಚೆಕ್ಔಟ್ ಮಾಡೋಣ. ಮೋಸ್ಟ್ಲಿ ಅದು ಕ್ರಿಸ್ಮಸ್ ಇವೆಂಟು. ಇವಾಗ ನೆಕ್ಸ್ಟ್ ವೀಕ್ ಕ್ರಿಸ್ಮಸ್ ಇರೋದ್ರಿಂದ ಒಂದು ಕ್ರಿಸ್ಮಸ್ ಇವೆಂಟ್ ನಡೀತಾ ಇದೆ. ನಮ್ಮ ಬಾಯ್ಸ್ ನೋಡ್ಬೋದು ಎಲ್ಲ ತಣ್ಣೀರ್ಬಾವಿ ಬೀಚ್ದು 3D ಎಂಬ್ಲಮ್ ಮುಂದೆ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಬೀಚಿನ ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ನಿಮಗೆ ಕ್ರಿಸ್ಮಸ್ ಸ್ಪೆಷಲ್ ಕೇಕ್ ಆ್ಯಂಡ್ ವೈನ್ ಇವೆಂಟ್ ನಡೀತಾ ಇದೆ. ಇದು ನಿಮಗೆ ಫ್ರೀ ಇಲ್ಲ, ಬಟ್ ಇಟ್ಸ್ ಪೇಡು. ಬಂದರೆ ನಿಮಗೆ ಟ್ಯಾಗು ಅದೆಲ್ಲ ಮಾಡಿಕೊಡ್ತಾರೆ. ನೀವು ನೋಡ್ಬೋದು ಸ್ಟಾಲ್ಸ್ ಎಲ್ಲ ಇದೆ ಒಳಗಡೆ. ನಾನು ಒಳಗಡೆ ಹೋಗ್ತಿಲ್ಲ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಈ ವೀಕೆಂಡ್ ಸ್ವಲ್ಪ ಇವೆಂಟ್ ಇದೆ ಇಲ್ಲಿ. ನೀವು ವೀಕೆಂಡಲ್ಲಿ ಬರ್ತಿದ್ರೆ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ, ಚೆನ್ನಾಗಿದೆ. ವೈನ್ಸ್ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಥರ ಥರ ವೈನ್ಸ್ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ನೀವು ಬೇರೆ ಬೇರೆ ವೈನ್ಸ್ನೆಲ್ಲ ಟೇಸ್ಟ್ ಮಾಡಬೇಕು ಅಂದರೆ ಬಂದ್ಬಿಟ್ಟು ಇಲ್ಲಿ ಟ್ರೈ ಔಟ್ ಮಾಡ್ಬೋದು. ಬೀಚ್ ಆ್ಯಕ್ಚುಲಿ ತುಂಬ ನೀಟಾಗಿ ಮೈಂಟೈನ್ ಮಾಡ್ತಾ ಇದ್ದಾರೆ. ನಾವು ಬೇರೆ ಬೀಚಸ್ಗೆಲ್ಲ ಹೋದರೆ ಸ್ವಲ್ಪ ತುಂಬ ಗಲೀಜು ಮಾಡಾಕ್ಬಿಟ್ಟಿರ್ತಾರೆ. ಈ ಬೀಚ್ ಆ್ಯಕ್ಚುಲಿ ಸ್ವಲ್ಪ ಪೀಸ್ಫುಲ್ ಆಗಿದೆ. ನೀವು ಬಂದು ಹ್ಯಾಂಗ್ ಔಟ್ ಮಾಡೋದಕ್ಕೆ. ಇವಾಗ ಸ್ವಲ್ಪ ಕ್ರೌಡೆಡ್ ಆಗಿದೆ, ಬಟ್ ನೀವು ಬಂದರೆ ಆ್ಯಕ್ಚುಲಿ ಬೀಚ್ ತುಂಬ ಲೆಂತ್ ಇರೋದ್ರಿಂದ ನೀವು ಎಂಜಾಯ್ ಮಾಡ್ಬೋದು ಬೀಚಿಗೆ ಬಂದರೆ. ಏನು ಈ ಶೇಡ್ಸ್ ನೋಡ್ತಿದ್ದೀರಲ್ಲ, ಇದು ಪೇ ಆ್ಯಂಡ್ ಯೂಸು. ನೀವು ಪೇ ಮಾಡಿಬಿಟ್ಟೆ ಯೂಸ್ ಮಾಡಬೇಕು. ಆ ಶೇಡ್ಸ್ನ ಪರ್ಟಿಕ್ಯುಲರಾಗಿ ಇದನ್ನು ನೀವು ರೆಸ್ಟ್ ಮಾಡ್ತೀರಾ ಅಂದರೆ ಚಿಲ್ಔಟ್ ಮಾಡೋದಕ್ಕೆ, ಅದಕ್ಕೆ ನೀವು ಪೇ ಆ್ಯಂಡ್ ಯೂಸ್ ಅಂತ ಹಾಕಿದ್ದಾರೆ. ಪೇ ಮಾಡಿ ಅದನ್ನು ಯೂಸ್ ಮಾಡಬೇಕು. ಸುಮ್ಮನೆ ಹೋಗಿ ಎಲ್ಲಿ ಕೂತ್ಕೊಂಡ್ರೆ ಬಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಎಂಟ್ರೆನ್ಸಲ್ಲೇ ನೀವು ಅದಕ್ಕೆ ಪೇ ಮಾಡಿ ತೊಗೋಬೇಕು. ಇನ್ನು ಅಲ್ಲಿ ಸ್ಕ್ಯಾನರ್ಸ್ ಇನ್ನೂ ಅಲಾಟ್ ಮಾಡಿಲ್ಲ. ಬರೋ ದಿನಗಳಲ್ಲಿ ಅದಕ್ಕೆ ಸ್ಕ್ಯಾನರ್ಸ್ ಅಲಾಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡಿ, ನೀವು ನೋಡ್ಬೋದು ಕಂಪ್ಲೀಟ್ಲಿ ಡಸ್ಟ್ಬಿನ್ ಹಾಕಿ ಅದಕ್ಕೆ ಕವರ್ಸ್ ಎಲ್ಲ ಹಾಕಿ ಹೈಜಿನಿಟಿ ಮೇಂಟೈನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ ಬೀಚು. ನೀವು ಬಂದು ಚಿಲ್ಔಟ್ ಮಾಡೋದಕ್ಕೆ. ತುಂಬ ಸತಿ ಹೇಳಿದ್ದೀನಿ ಚಿಲ್ಔಟಾಗಿ ಮಾಡೋದಕ್ಕೆ ಚೆನ್ನಾಗಿದೆ ಅಂತ. ಬಟ್ ನಾನು ಸ್ವಲ್ಪ ಹೊತ್ತು ಸನ್ಸೆಟ್ನ ಎಂಜಾಯ್ ಮಾಡಿ ಮಂಗಳೂರು ಟ್ರಿಪ್ನ ಮುಗಿಸ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದ್ವಿ. ಒಂದೇ ದಿವಸಕ್ಕೆ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಟ್ರೈನಲ್ಲಿ ಬಂದ್ಬಿಟ್ಟು ತುಂಬ ಚಿಲ್ಔಟ್ ಮಾಡಿದ್ದೀವಿ. ಹುಡುಗರ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 6-7 hours ಬೀಚಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಬನ್ನಿ ನಮ್ಮ ಬಾಯ್ಸ್ ಯಾವ ರೇಂಜಿಗೆ ಎಂಜಾಯ್ ಮಾಡಿದ್ರು ಈ ಬೀಚ್ನ ಅಂತ ಒಂದ್ಸತಿ ಅವ್ರನ್ನೇ ಕೇಳ್ಬಿಡೋಣ. ಬಾಯ್ಸ್ ಹೆಂಗೆ ಎಂಜಾಯ್ ಮಾಡಿದ್ರಿ? 2 ತಿಂಗಳಿಂದ ಪ್ಲಾನ್ ಮಾಡಿ ಇವತ್ತು ಬಂದು ಮುಗೀತು. ಇವತ್ತು ಈ ಪ್ಲಾನ್ ಟ್ರಿಪ್ಪಿನ ಕತೆ ಭಾಳ ಬೇಜಾರಾಗ್ತಿದೆ. ನೆಕ್ಸ್ಟ್ ಮಾಡೋಣ, ಒಂದು ವಾರ ಟ್ರಿಪ್ ಮಾಡೋಣ. ಹೇಗಿತ್ತು ಟ್ರಿಪ್ಪು ಮಂಗಳೂರು ಬೀಚು? ಅದು ತಣ್ಣೀರ್ಬಾವಿ ಬೀಚ್ ಹೇಗಿತ್ತು? ಸೂಪರ್ ಆಗಿತ್ತು. ಆ ಕರಡಿ ಕ್ವಾಟ್ಲೆ ಅಂತೂ ತಡೆಯೋಕ್ಕಾಗಿಲ್ಲ. ಎಲ್ಲ ಹೋದ ಕರಡಿ ನಾನು ಇಷ್ಟು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ಓಕೆ ಥ್ಯಾಂಕ್ ಯು. ನೀವು ಎಂಜಾಯ್ ಮಾಡಿದ್ದೀರಾ?
ನಿಮ್ಮ ಮುಖದಲ್ಲೇ ಕಾಣಿಸ್ತಿದೆ ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಂತ. ತುಂಬಾ ಎಂಜಾಯ್ ಮಾಡಿ ತುಂಬಾ ಅಂದ್ರೆ ತುಂಬಾ ಹೇಳಕ್ ಆಗ್ತಿಲ್ಲ. ಇವ್ರು ನಮ್ಮ ದೊಡ್ಡ ಯೂಟ್ಯೂಬರ್. ಇವರು ಒಬ್ಬ ಯೂಟ್ಯೂಬರ್ ಇವಾಗ. ಯಾರು ಲೈಕ್ಸ್ ಫಾಲೋವರ್ಸ್ ಏನಿಲ್ಲ, ಯೂಟ್ಯೂಬರ್. ಸಪೋರ್ಟ್ ಮಾಡಿ. ಅವ್ರದ್ದು ಚಾನಲ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವನು ಸಪೋರ್ಟ್ ಮಾಡಿ. ನಾ ಯೂಟ್ಯೂಬರು, ನೀವು ಕಂಟೆಂಟ್ ನೋಡಿ ಸಾಕಲ್ಪಡಿ ಆಯ್ತಾ. ಇವಾಗ ಸ್ಟಾರ್ಟ್ ಮಾಡಿರೋದು. ಎಷ್ಟೋ ಜನನ ನೋಡಿ ಇನ್ಸ್ಪೈರ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿರೋದು. ಆಲ್ ದ ಬೆಸ್ಟ್ ಬ್ರೋ, ಚೆನ್ನಾಗಿ ಮಾಡಿ, ಸಕ್ಸೀಡ್ ಆಗಿ, ಸಕ್ಸಸ್ ಸಿಗಲಿ. ಓಕೆ, ಹೀಗೆ ಇದೇ ತರ ಇರ್ಲಿ ಅಂತ. ಹಾಂ, ಇವ್ರನ್ನ ಮುನಿರಾಜ್ ಅಂದ್ಬಿಟ್ಟು. ಏನೋ ಮಾಡ್ತಿದ್ಯಾ ಇವನೇ ಕಣಪ್ಪ ನಮ್ ಶರ್ಟ್ ಕೊಡ್ಸಿದ್ ಮಹಾನ್ ಭಾವ ಇವನೇ. ಎಲ್ರಿ ಶರ್ಟ್ ಎಲ್ರಿ? ಯಾವ ಶರ್ಟ್ ರೀ? ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀವಿ ಅಂತ ಹೇಳಿ. ಯಾವ ಶರ್ಟ್? ಟ್ರಿಪ್ಪಿಗೆ ಹಾಕೊಂಡ್ ಬರ್ದಿರೋ ಶರ್ಟ್ನ ನೆಕ್ಸ್ಟ್ ಇದ್ರಲ್ಲಿ ಬೇರೆ ತೋರಿಸ್ತೀರಾ? ತೋರಿಸ್ತೀವಿ ಅಂತ. ನೆಕ್ಸ್ಟ್ ಇದ್ರಲ್ಲಿ ಇರ್ಲಿ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ತೋರಿಸ್ತೀವಿ. ಎರಡು ಸುಳ್ಳು. ನಮ್ಮ ಪನ್ನೀರ್ಬಾವಿ ಬೀಚ್ ಯಾವ ಥರ ಇತ್ತು ಅಂತ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಕಂಟೆಂಟ್. ಸೊ ಐ ವಿಲ್ ಟೇಕ್ ಅ ಲೀವ್ ಫಾರ್ ಟೈಮ್ ಬೀಯಿಂಗ್. ನೋಡ್ಬೋದು ಸಾಯಂಕಾಲ ಎಷ್ಟು ಜನ ವಾಪಸ್ ಸನ್ಸೆಟ್ ನೋಡೋದಕ್ಕೆ ಹೋಗ್ತಿದ್ದಾರೆ ಅಂತ. ಇನ್ನೂ ಕ್ರೌಡೆಡ್ ಆಗಿದೆ. ಮೋಸ್ಟ್ಲಿ ಇನ್ನೊಂದು 2-3 ಟ್ರಿಪ್ಸ್ ಆಗುತ್ತೆ. ಹೋಪ್ಫುಲಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.